ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಗೈಸ್ ಇವತ್ತು ಡ್ರೈ ಗೋಬಿ ಮಾಡ್ತಾಯಿದ್ದೀವಿ. ಡ್ರೈ ಗೋಬಿ ಮಾಡೋಕ್ಕೆ ನಾವು ಹೂಕೋಸನ್ನ ತೊಗೊಂಡಿದ್ದೀವಿ. ಆ ಹೂಕೋಸನ್ನ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಆ ಬೇಯಿಸ್ಕೊಂಡು ಆದ ನಂತರ ಒಂದು 5 ನಿಮಿಷ ತಣ್ಣಗಾದಮೇಲೆ ಅದಕ್ಕೆ ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿದ್ದೀವಿ. ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಇದಕ್ಕೆ ಅಚ್ಕಾರದ ಪುಡಿ, ನಾವು ಯಾವುದೇ ಫುಡ್ ಕಲರ್ ಹಾಕ್ತಾಯಿಲ್ಲ. ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಹಾಗೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊತ ಸ್ವಲ್ಪನೇ ನೀರು ಹಾಕೋಬೇಕು. ತುಂಬ ನೀರು ಹಾಕೋಬಿಟ್ರೆ ತೆಳ್ಳ ಆಗ್ಬಿಟ್ರೆ ಕಷ್ಟ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೇನಾದರೂ ಕಾಶ್ಮೀರಿ ಚಿಲ್ಲಿ ಪೌಡ್ರು ಇಲ್ಲಾಂದರೆ ಫುಡ್ ಕಲರು ಹಾಕ್ಕೊಂಡ್ರೆ ಕಲರ್ ಬರುತ್ತೆ, ಇಲ್ಲ ಅಂದರೆ ಕಲರ್ ಬರಲ್ಲ. ನಾವು ಇಲ್ಲಿ ಯಾವುದೇ ಫುಡ್ ಕಲರ್ ಹಾಕ್ತಾಯಿಲ್ಲ ಮತ್ತು ಕಾಶ್ಮೀರಿ ಪೌಡರ್ನೂ ಹಾಕ್ತಾಯಿಲ್ಲ. ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಇಟ್ವಿ. ಕಾದಿದೆ. ನಂತರ ಒಂದೊಂದಾಗಿ ಎಲ್ಲನೂ ಬಿಟ್ಕೊಂಡ್ವಿ. ಇದು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಇದಕ್ಕೆ ಎಲ್ಲ ಕಾದಿದ ನಂತರ ಲೈಟಾಗಿ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಫೈನಲಿ ಡ್ರೈ ಗೋಬಿ ರೆಡಿ. ತಿನ್ನಿ, ಮಜಾ ಮಾಡಿ.